Hey friends, welcome back to Yashwani YouTube ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಮನೆಯವ್ರ ಬರ್ಡೇ ಇದೆ. ಸೊ ನಾನು ಮರ್ತೇ ಬಿಟ್ಟಿದ್ದೆ, ನಿಜವಾಗ್ಲೂ ಸಖತ್ ಬೇಜಾರಾಗ್ತಾ ಇದೆ. ಏನೋ ಟೆನ್ಷನ್ನು ನನಗೂ. ಸೊ ಟೆನ್ಷನಲ್ಲಿ ಬರ್ಡೇನೇ ಮರ್ತೋಗ್ಬಿಟ್ಟಿದೆ. ಸೊ ಈ ತಿಂಗಳು ಬರ್ಡೇ ನೆನಪಿತ್ತು, ಬಟ್ ಜುಲೈನ ಸಖತ್ ಕನ್ಫ್ಯೂಷನಲ್ಲಿದ್ದೆ. ಸೊ ಮಂತ್ 24th ಅವ್ರದ್ದು ಬರ್ಡೇ. ಸೊ ಅಂದರೆ ಇವತ್ತು ಅವ್ರ ಬರ್ಡೇ ಇದೆ. ಸೊ ಅದಕ್ಕೇ ಅವ್ರಿಗೆ ವಿಶ್ ಮಾಡಿ ಆಲ್ರೆಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇದು ಒಂದು ನಮ್ಮ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ. ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಸೊ ರೆಡಿ ಆದ್ವಿ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಮನೇಲಿ ದೀಪ ಹಾಸಿದ್ದೀನಿ. ಸೊ ಅದಕ್ಕೆ ನಮ್ಮ ಮನೆ ದೇವರಿಗೆ ಅಂದರೆ ಚಿಕ್ಕ ತಿರುಪತಿ, ನಮ್ಮ ಊರಲ್ಲಿ ಚಿಕ್ಕ ತಿರುಪತಿ ಅಂತಲೇ ಹೇಳೋದು. ಸೊ ಕಳ್ಳಳ್ಳಿ ಅಂತ ಒಂದು ಊರ ಹೆಸರು. ಸೊ ಅಲ್ಲಿ ವೆಂಕಟೇಶ್ವರನ ಒಂದು ದೇವಸ್ಥಾನ ಇದೆ. ಅದನ್ನು ನಾವು ಚಿಕ್ಕ ತಿರುಪತಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಒಂದು ಬರ್ಡೇ ಆಗಲಿ ಅಥವಾ ಏನಾದರೂ ಒಂದು ಫಂಕ್ಷನ್ ಅಂದರೆ ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರ್ತೀವಿ. ಸೊ ಅದಕ್ಕೆ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ. ಸೊ ಹಾಗೆಯೇ ಇಲ್ಲೊಂದು ನನಗೆ ಮನೆ ತುಂಬಾ ಇಷ್ಟ ಫ್ರೆಂಡ್ಸ್, ನಾನು ಬಂದಾಗೆಲ್ಲ ಹೇಳ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಸಿಂಪಲ್ಲಾಗಿದೆ. ಸೊ ಈ ಮನೆಯೇ ನಂಗೆ ತುಂಬ ಇಷ್ಟ, ಅದೇ ಹೇಳ್ತಾ ಇದ್ದೆ. ನೋಡಿ, ಈ ಥರದ್ದೊಂದು ಮನೆ ಕಟ್ಟಿಸ್ಬೇಕು ಅಂತ ಆಸೆ ನನಗೆ ಅಂತ. ಸೊ ಓಕೆ, ನಾವು ಅದೆಲ್ಲ ಮಾತಾಡೋಕ್ಕೆ ಚೆಂದ ಇರುತ್ತೆ, ಬಟ್ ಅದು ಕಟ್ಸೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಓಕೆ, ಫೈನಲಿ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಸೊ ರೈಟ್ ಸೈಡಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾವು ಯಾವಾಗಲೂ ಇವರು ನಮ್ಮ ಮನೆಯವ್ರು ಬಂದರೆ ಲೆಫ್ಟ್ ಸೈಡಲ್ಲಿಂದ ಕರ್ಕೊಂಡು ಹೋಗೋರು. ಸೊ ಅದಕ್ಕೆ ಈ ರೈಟ್ ಸೈಡಿಂದ ಕರ್ಕೊಂಡೋಗಿ ಅಂತ ಹೇಳಿದೆ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಜನ ಯಾರೂ ಇರಲಿಲ್ಲ. ಹಾಗೆ ದರ್ಶನ ಮಾಡ್ಬೋದು ಆರಾಮಾಗಿ ಅಂದ್ಕೊಂಡು ಸೊ ಒಳಗಡೆ ಹೋದ್ವಿ. ಸೊ ಇನ್ನು ನಾಳಿದ್ದು ಅಮಾವಾಸ್ಯೆ ಇರೋದ್ರಿಂದ ಜನ ಇನ್ನೂ ಜಾಸ್ತಿ ಇರ್ತಾರೆ. ಬಟ್ ಹಾಗೆ ಪೂಜೆ ಸಾಮಾನಲ್ಲಿ ನಾವು ಯಾವಾಗ ಹೋದ್ರೂ ತುಳಸಿ ಮತ್ತು ಹಾಗೆ ತಗೊಂಡಿದ್ದೀವಿ. ಮಾಮೂಲಿ ಹೂವು ಏನು ಇರುತ್ತೆ. ಸೊ ಹೂವು ಮತ್ತು ತುಳಸಿ ಅಷ್ಟೇ ಎರಡೇ ತೊಗೊಂಡೋಗೋದು. ಬಿಕಾಸ್ ಪೂಜೆ ಸಾಮಾನಲ್ಲಿ ಏನು ಯೂಸ್ ಮಾಡಲ್ಲ. ಸೊ ಅದಕ್ಕೆ ನಾವು ಪೂಜೆ ಸಾಮಾನು ಯಾವಾಗಲೂ ತೊಗೊಂಡೋಗಲ್ಲ, ಬರೀ ತುಳಸಿ ಎಲೆ ಹಾಗೆ ಹೂವು ತೊಗೊಂಡೋಗ್ತೀವಿ. ಈ ದರ್ಶನ ಅಂತೂ ಸಕ್ಕದಾಗಾಯ್ತು ಗೈಸ್. ಒಂದು 20 ನಿಮಿಷ, ಅರ್ಧ ಗಂಟೆ ನಿಂತ್ಕೊಂಡು ಆರಾಮಾಗಿ ನಮಗೆ ದೇವ್ರ ದರ್ಶನ ಮಾಡ್ಬೋದು. ಸೊ ಆ ಥರ ಆಗ್ತು. ಸೊ ಹಾಗೆ ಬಂದು ದರ್ಶನ ಮಾಡಿಕೊಂಡು ಹೊರಗಡೆ ಒಂದು 5 ನಿಮಿಷ ಫ್ರೀಯಾಗಿ ಕುತ್ಕೊಬೇಕು ಅನ್ನಿಸ್ತು. ಸೊ ದೇವಸ್ಥಾನಕ್ಕೆ ಹೋದಾಗ ಒಂದು 5 ನಿಮಿಷ ಫ್ರೀಯಾಗಿ ನಾವು ಆರಾಮಾಗಿ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಬೇಡ್ಕೊಂಡು ಆರಾಮಾಗಿ ದೇವ್ರ ಮುಂದೆ ಕುತ್ಕೊಬೇಕು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಹಾಗೆಯೇ ಇನ್ನು ಹೊರಟ್ವಿ. ನಾವು ಇನ್ನು ಕನಕಪುರಕ್ಕೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಮೊನ್ನೆ ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಚಿನ್ನ, ಪಪ್ಪಲ್ ಹ್ಯಾಪಿ ಕರ್ಮ. ಸೊ ಹಾಗೆಯೇ ಇಲ್ಲಿ ಹೊರಗಡೆ ಬರ್ತಾ ನಾವು ಒಳಗಡೆ ಹೋಗ್ಬೇಕಾದ್ರೆ ನನ್ನ ಮಗ ಅಮ್ಮ ಕಾಸು ಅವರು ಕೇಳ್ತಾ ಇರೋದು ನೋಡಿ. ನನ್ನ ಮಗ ಅದೇ ಅಂತಿದ್ದ, ಅಮ್ಮ ಕಾಸು ಅಂತ. ಸೊ ಅದಕ್ಕೆ ಹೋಗ್ಬೇಕಾದ್ರೆ ಅವ್ನ ಕೈಲೇ ಕೊಟ್ಟೆ. ಸೊ ಓಕೆ ಹೋಗಪ್ಪ, ಕೊಟ್ಬಿಟ್ಟು ಬಾ ಅಂತ. ಸೊ ಹಾಗೆ ಇಲ್ಲಿ ನೋಡಿದ್ರೆ ಹೂವು ಆಂಟಿ ಎಲ್ಲೋ ಹೊರಟೋಗಿದ್ರು. ಸೊ ಇಲ್ಲೇ ಅವ್ರ ಮನೆ ಇರೋದು, ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಮೌಂಟ್ ಇವಾಗ ಕನಕಪುರ ಅಲ್ಲಿಗೆ ಹೋಗ್ಬಿಟ್ಟು ಕೊಡ್ತೀನಿ. ಸೊ ಹಾಗೆ ಇಲ್ಲಿ ಬರ್ತಾ ಹೋಗೋ ದಾರಿಲೇ ಈ ಒಂದು ದೇವಸ್ಥಾನ ಇರೋದು, ಮಹಾಲಕ್ಷ್ಮಿ ದೇವಸ್ಥಾನ. ಸೊ ನಾವು ಯಾವಾಗ ಬಂದರೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್. ಈ ಸರಿ ಏನೋ ತುಂಬ ಇಷ್ಟ ಆಯಿತು ಹೋಗಬೇಕು ಅಂತ. ಸೊ ಅದಕ್ಕೆ ಒಳಗಡೆ ಹೋದ್ವಿ. ಏನು ಸಕ್ಕತ್ತಾಗಿದೆ ಗೊತ್ತಾ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು ಒಳಗಡೆ ದೇವಸ್ಥಾನ. ಏನೋ ಒಂಥರ ಕೂಲ್ ಅನಿಸ್ತಿತ್ತು, ಒಂದು 10 ನಿಮಿಷ ಕುತ್ಕೊಬೇಕು ಅನಿಸ್ತಿತ್ತು. ಸೊ ಹಾಗೆ ಹೋಗಿ ದರ್ಶನ ಮಾಡಿಕೊಂಡು ಸೊ ಹಂಗೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಸೊ ಹಾಗೆ ಒಳಗಡೆ ಕೂತಿದ್ವಿ. ಸೊ ಹಾಗೆ ರಿಟರ್ನ್ ನಾವು ಕನಕಪುರಕ್ಕೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿಂದ ಅಲ್ಲಿಗೆ ಹತ್ರನೇ. ಸೊ ಕನಕಪುರಕ್ಕೆ ಹೋಗಿ ಸ್ವಲ್ಪ ಕೆಲಸ ಇದೆ ನಮ್ಮ ಮನೆಯವ್ರದ್ದು. ಸೊ ಅದಕ್ಕೇ ಅದು ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟು ಅದೇನೈತಿ ಕೆಲಸ ಅವ್ರು ಹಂಗೆ ಅಂದರು. ಬಟ್ ನೀನು ಜ್ಯೂಸ್ ಕುಡಿತಾ ಇರು, ನಾನು ಇದರಲ್ಲಿ ಬಿಡ್ತೀನಿ ಅಂಗಡಿ, ಅಲ್ಲಿ ಒಂದು ಶಾಪ್ ಇದೆ, ಜ್ಯೂಸ್ ಕುಡಿತಾರೆ ಗಾಯ್ಸ್. ಹೋಟ್ಲಿಗೆ ಬಂದಿದ್ದೀವಿ ಇವಾಗ. ಏನಾದರೂ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಬೆಳಗ್ಗೆ ಏನೂ ತಿಂದಿಲ್ಲ. ಹೋಗಿ ತೊಗೊಬರಕ್ಕೆ ಹೋಗಿದ್ದಾರೆ. ಇವತ್ತೇನು ಪ್ಲ್ಯಾನಿಂಗ್ ಅಂತ ನನಗಂತೂ ಗೊತ್ತಿಲ್ಲ. ಮನೆಗೆ ಹೋದ್ಮೇಲೆ ಏನು ಅಂತ ಹೇಳ್ತೀನಿ ಏನು ಪ್ಲ್ಯಾನಿಂಗ್ ಅಂತ. ಸೊ ವೆಯ್ಟ್ ಮಾಡಿ ಅಲ್ಲಿ ಸರಿ ಹಾಗೆ ನಾಷ್ಟದಿಂದ ಏನು ಮಾಡಿರಲಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಸೊ ರೋಟಿ ಕರಿ ಆರ್ಡ್ರ್ ಮಾಡಿದ್ವಿ. ಸೊ ರೋಟಿ ಕರಿ ಬಂದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ನಾವು ಅಲ್ಲಿ ಹೋಗಿದ್ವಲ್ಲ, ಹಾಗೆ ಒಂದು ರೋಟಿ ಕರಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಹಾಗೆ ಬಂದರೆ ಮಳೆ ಬರೋ ಹಾಗಾಗೋಯ್ತು ಫ್ರೆಂಡ್ಸ್. ಸೊ ಏನಪ್ಪ ಮಾಡೋದು, ನಾವು ಹೋಗ್ಬೇಕಾಗಿದ್ದ ಕೆಲ್ಸಕ್ಕೆ ಹೋದ್ವಿ.
ಬಟ್ ಅಲ್ಲಿ ಬಂದು ಇಲ್ಲ 4 ಗಂಟೆಗೆ ಬನ್ನಿ ಅಂತ ಟೈಮಿಂಗ್ಸ್ ಏನೋ ಅವ್ರದ್ದೊಂದು ಚೀಟಿ ಏನೋ ಬರಬೇಕಾಗಿತ್ತು, ಕೆಲ್ಸದ್ದೇನೋ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ 4 ಗಂಟೆಗೆ ಬನ್ನಿ ಅಂತ ಹೇಳಿದರು. ಅಲ್ಲಿ ಗಂಟ ಏನು ಮಾಡೋದು, ಇನ್ನೂ 1 ಗಂಟೆನೂ ಆಗಿರಲಿಲ್ಲ ಫ್ರೆಂಡ್ಸ್. ಸೊ 4 ಗಂಟೆ ಏನು ಮಾಡೋದು ಅಂದ್ಬಿಟ್ಟು ಫಿಲ್ಮ್ಗೆ ಹೋಗೋಣ ಅಂದ್ಬಿಟ್ಟು ಮಾದೇವ ಫಿಲಮ್ ಇತ್ತಲ್ಲ, ಸೊ ಓಕೆ ಅಂದ್ಬಿಟ್ಟು ಹಾಗೆ ಫಿಲಮ್ಗೆ ಹೋದ್ವಿ. ಫಿಲಮ್ ಎಲ್ಲ ಮುಗಿಸ್ಕೊಂಡು ಒಂದು ಬೇಕು ಅನ್ನೋ ಟೈಮಲ್ಲಿ ಅಮೌಂಟ್ ಇರೋಲ್ಲ ಕೈಯಲ್ಲಿ. ಸೊ ನನ್ನ ಹತ್ರ 1 ರೂಪಾಯಿನೂ ಇರಲಿಲ್ಲ. ಹೆಂಗೋ ದೇವ್ರು ದಾರಿ ತೋರಿಸ್ತು ಅಂತಾರಲ್ಲ, ಸೊ ಹಾಗೆ ಅಮೌಂಟು ಕೈಗೆ ಬಂತು. ಹಾಗೆಯೇ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ಹಾಗೆಯೇ ಶಾಪಿಗೆ ಕರ್ಕೊಂಡು ಹೋದೆ. ಆ್ಯಂಡ್ ಅವರು ನನಗೆ ಶರ್ಟ್ ಪ್ಯಾಂಟ್ ಏನು ಬೇಡ, ನನಗೊಂದು ಚೆನ್ನಾಗಿರೋ ಒಂದು ಅಪ್ಪರ್ ಕೊಡಿಸು ಅಂತ ಹೇಳಿದ್ರು. ಅಂದರೆ ಕೋಲ್ಡ್ ಟೈಮಲ್ಲಿ ಅವರ ಕಂಪ್ನೀಲಿ ಸಖತ್ತು ಚಳಿ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಕೋಟ್ ತೊಗೊಳ್ಳಿ ಅಂತ ಅಂದೆ. ಸೊ ಅದಕ್ಕೆ ಅವರು ಅದನ್ನೇ ನೋಡ್ತಾ ಇದ್ದಾರೆ. ಬಟ್ ಅವ್ರಿಗೆ XXL ಬೇಕು, ಬಟ್ ಇದು XL ಸ್ವಲ್ಪ ಫಿಟ್ ಅನ್ನಿಸ್ತು. ಸೊ ಅದಕ್ಕೆ ಅವರು ಯೋಚನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಕಲರ್ಸ್ ತೋರಿಸಿದ್ರು, ಬಟ್ ಯಾವುದು ಇಷ್ಟ ಆಗಲಿಲ್ಲ. ಈ ಒಂದು ಅಪ್ಪರ್ ಏನಂದರೆ 2 in 1, ಸೊ ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ಸೊ ಹಾಗೆಯೇ ನಾವು ಅಪ್ಪರ್ ತೊಗೊಂಡು ಹಾಗೆ ಕೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಕೇಕ್ ತೊಗೊಂಡು ಹಾಗೆಯೇ ಮನೆಯಲ್ಲಂತೂ ಕೇಕ್ ಕುಯ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಬಿಕಾಸ್ ಸಮ್ ಪ್ರಾಬ್ಲಮ್. ಅದಕ್ಕೇ ನಾನು ಹೊರಗಡೆ ಕನಕಪುರದಲ್ಲೇ ನೋಡಿ ಶಾಪ್ ಇದೆ. ಸೊ ಇಲ್ಲಿ ಆರಾಮಾಗಿ ಕೇಕ್ ಕುಯ್ಸ್ಬೋದು. ಹ್ಯಾಪಿ ಬರ್ಡೇ ಟು ಯು ಬೋಲ್ ಮಾ, ಹ್ಯಾಪಿ ಬರ್ಡೇ ಪಪ್ಪಾ. ಕಟ್ಕರ್. ಸೊ ಮನೇಲೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಸುಮ್ಮನೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡೋದು. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದೆ. ಸೊ ನಾವು ನಾರ್ಮಲಾಗಿ ಕಾಮನಾಗಿ ಹೋಗ್ತಾ ಇರ್ತೀವಿ. ಬಡವ್ರ ಪಕ್ಷ ಹೆಂಗೈತೆ ಚಿಕ್ಕ ಪಾರ್ಟಿ, ಇಷ್ಟ ಆಯ್ತಾ? ಗ್ರ್ಯಾಂಡ್ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅದಾದಮೇಲೆ ಸೊ ಫೈನಲಿ ಮನೆಗೆ ಬಂದು ಸೊ ಇನ್ನೇನು ತಿನ್ನಲಿಲ್ಲ, ಮನೆಗೆ ವಾಪಸ್ ರಿಟರ್ನ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.